ಖಂಡಿತವಾಗ್ಲೂ ಹಣ್ಣುಗಳು ಆರೋಗ್ಯಕರವೇ. ಆದರೆ ದಿನದ ಯಾವ ಹೊತ್ತಿನಲ್ಲಿ ಹಣ್ಣನ್ನು ತಿನ್ನಬೇಕು ಅನ್ನೋ ಅಂಥದ್ದು. ಎರಾಬಿರಿ ತಿಂದರೆ ಎಷ್ಟೊತ್ತಿಗೆಲ್ಲ ತಿಂತಾ ಇದ್ರೆ ಡಯಾಬಿಟೀಸ್ ಇದ್ದವರು ಹಣ್ಣು ತಿನ್ನಬಹುದು. ಈಗ ಈ ಕಂಡೀಷನ್ಗೆ ಯಾವ್ದು ತಿನ್ನಬಾರ್ದು ಅಂತ ನೀವು ಹೇಳ್ತಾ ಹೋಗ್ಬೋದಾ? ನಮಸ್ಕಾರ, ಆಹಾರದಲ್ಲಿ ಆರೋಗ್ಯ ಸೀರೀಸ್ನ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ಬಡಕಿಲಾ ಪ್ರದೀಪ್, ನನ್ನ ಜೊತೆ ಡಾಕ್ಟರ್ ಸುವರ್ಣಿನಿ ಕೊಣಲೆ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ. ನಮಸ್ಕಾರ. ತುಂಬ ಕಲರ್ಫುಲ್ ಆಗಿ ಬಂದಿದ್ದೀರಾ. ಹಣ್ಣುಗಳ ನೆನಪಾಗುತ್ತೆ, ಆರೆಂಜ್ ಹಣ್ಣು ನೆನಪಾಗುತ್ತೆ. ಈಗ ಸೀಸನ್ ಅಲ್ಲ, ಮಾತ್ರ ಸೀಸನ್ ಅಲ್ಲ, ಕಾಯಬೇಕು. ಬಟ್ ಹೀಗೆ ನಾವು ಕಲರ್ಗೆ ಹಣ್ಣುಗಳನ್ನು ಅಸೋಸಿಯೇಟ್ ಮಾಡೋದು ಇರುತ್ತೆ, ಮತ್ತು ಅದನ್ನು ಕಂಡ ತಕ್ಷಣ ತಿನ್ನೋದು ಇರುತ್ತೆ. ಸೊ ಈ ಹಣ್ಣುಗಳನ್ನು ತಿನ್ನೋದು ಅನ್ನುವಾಗ ನೀವು ಸೀಸನ್ ಬಗ್ಗೆ ಮಾತಾಡಿದ್ರಿ. ಸೀಸನ್ ಇರ್ಬೋದು ಅಥವಾ ಯಾವ ಟೈಮಲ್ಲಿ ತಿನ್ಬೋದು, ಯಾವ ಟೈಮಲ್ಲಿ ತಿನ್ನಬಾರ್ದು, ಇದ್ರ ಬಗ್ಗೆ ಹೇಳ್ತೀರಾ? ಖಂಡಿತ. ಹಣ್ಣುಗಳು ಸಾಮಾನ್ಯ ಮಾವಿನ ಹಣ್ಣು, ಈಗ ಮಾವಿನ ಹಣ್ಣಿನ ಸೀಸನಲ್ಲಿದ್ದೀವಿ. ಮಾವಿನ ಹಣ್ಣು ವೆರೈಟಿ ಹಣ್ಣುಗಳು ಬರ್ತಾ ಇರುತ್ತೆ. ಮಾವಿನ ಹಣ್ಣು ಪರಿಮಳ ಬಂದಾಗ ತಿನ್ನಬೇಕು ಅಂತ ಅನಿಸುತ್ತೆ. ಅಥವಾ ತುಂಬ ಜನಕ್ಕೆ ಹಣ್ಣು ಇಷ್ಟ, ಸೊ ಇಷ್ಟ ಬಂದಾಗೆಲ್ಲ ತಿಂತಾ ಇರ್ತಾರೆ. ಸೊ ತುಂಬ ಜನ ಏನು ಹೇಳ್ತಾರೆ ಅಂದರೆ, ನಾನು 11 ಗಂಟೆಗೆ ಒಂದು ಬಾಳೆಹಣ್ಣು ತಿಂದೆ, ಆಮೇಲೆ ಒಂದು ಪಪಾಯ ತಿಂದೆ, 12ವರೆಗೆ ಒಂದು ತಿಂದೆ, ಸೊ ನಾನು ಹೆಲ್ದಿ ಫುಡ್ ತಗೋತೀನಿ, ನಾನು ಇಷ್ಟಿಷ್ಟು ಹೊತ್ತಿಗೆ ಹಣ್ಣು ತಿಂತೀನಿ ಅಂತ. ಖಂಡಿತವಾಗ್ಲೂ ಹಣ್ಣುಗಳು ಆರೋಗ್ಯಕರವೇ, ಅಲ್ಲ ಅಂತ ಅಲ್ಲ. ಆದರೆ ಅದ್ರ ಜೊತೆಗೆ ಒಂದು ಆದರೆ ಇದ್ದೇ ಇರುತ್ತೆ ಯಾವತ್ತು. ಯಾಕೆ ಅಂದರೆ ಅದನ್ನು ತಿನ್ನುವಂಥ ಸರಿಯಾದ ಸಮಯ ಯಾವುದು ಅಂತ ನೀವೇ ಹೇಳಿದಾಗೆ ಸೀಸನ್. ಯಾವ ಋತುವಿನಲ್ಲಿ ಯಾವ ಹಣ್ಣು ಬರುತ್ತೆ ಆ ಋತುವಿನಲ್ಲಿ ಆ ಹಣ್ಣನ್ನು ತಿನ್ನಬೇಕು. ಇದು ಮೊದಲನೇ ಅಂಶ. ಎರಡನೇದು, ಆ ಹಣ್ಣು ಯಾವ ಊರಿದು. ಲೋಕಲ್ ಫ್ರೂಟ್ಸ್, ಈಗ ನಾವು ಕಿತ್ತಳೆ ಚಳಿ ಪ್ರದೇಶದಲ್ಲಿ ಬೆಳೆಯುತ್ತೆ, ನಾವು ಇಲ್ಲೆಲ್ಲ ಓಕೆ, ಕಿತ್ತಳೆ ಹಣ್ಣು ಈಸ್ ಓಕೆ. ಸೊ ಆಗ ಬೇರೆ ಪ್ರದೇಶದ್ದು, ನಾವೀಗ ನಮ್ಮಲ್ಲಿ ಲೋಕಲ್ ಹಣ್ಣುಗಳು ಅಂದರೆ ಹಳ್ಳಿಗಳಲ್ಲಿ ಅಲ್ಲೇ ಏನೋ ಒಂದಷ್ಟು ಬೇರೆ ಬೇರೆ ಕಾಡಿನ ಹಣ್ಣುಗಳೆಲ್ಲ ಬೆಳೀತಾ ಇರ್ತವೆ. ಈಗಿನ ಮಕ್ಕಳಿಗೆ ಅದು ಗೊತ್ತೇ ಇಲ್ಲ. ನಾವು ಚಿಕ್ಕವರಿದ್ದಾಗ ರಜದಲ್ಲಿ ಕಾಡಿಗೆ ಹೋಗೋದು, ಅಲ್ಲಿನ ಹಣ್ಣುಗಳನ್ನು ತಿನ್ನೋದು. ಬೇರೆ ಬೇರೆ ಸೀಸನಲ್ಲಿ ಬೇರೆ ಬೇರೆ ಹಣ್ಣುಗಳು ಬೆಳೆಯುತ್ತೆ. ಒಂದು ಸೀಸನಲ್ಲಿ ಈ ನೇರಳೆ ಹಣ್ಣು ಬೆಳೆಯುತ್ತೆ, ಮತ್ತೊಂದು ಸೀಸನಲ್ಲಿ ಇನ್ನೊಂದು ಯಾವುದೋ ಮಾವಿನ ಹಣ್ಣು ಬೆಳೆಯುತ್ತೆ. ಇದೆಲ್ಲ ಹಳ್ಳಿಗಳಲ್ಲಿದ್ದಾಗ ನಮ್ಮ ದುರದೃಷ್ಟ ಏನು ಅಂದರೆ, ಈಗ ಪೇಟೆಯವರಿಗಲ್ಲ, ಹಳ್ಳಿಯವರಿಗೂ ಗೊತ್ತಿಲ್ಲ ಇದು. ಯಾವ ಕಾಲದಲ್ಲಿ ಯಾವ ಹಣ್ಣು ಆಗುತ್ತೆ, ಯಾವ ತಿಂತೀವಿ. ಸೊ ಅದು ಒಂದು ಋತುವಿಗೆ ತಕ್ಕ ಹಾಗೆ, ಕಾಲಕ್ಕೆ ತಕ್ಕ ಹಾಗೆ, ಪ್ರದೇಶಕ್ಕೆ ತಕ್ಕ ಹಾಗೆ ಹಣ್ಣುಗಳು ಇರುತ್ತೆ. ಈಗ ಬಾಳೆಹಣ್ಣು ಸಾಮಾನ್ಯ ಎಲ್ಲ ಅಂದ್ರೆ ಸೀಬೆ ಹಣ್ಣು ಬೆಳೆಯುತ್ತೆ, ಹೆಚ್ಚು ಕಮ್ಮಿ ಸಾಧಾರಣ ಇರುತ್ತೆ. ಬಟ್ ನಿಮಗೆ ಬಾಳೆಹಣ್ಣು ತುಂಬಾ ಸರಳ ಉದಾಹರಣೆ, ಯಾವಾಗಲೂ ಬೆಳೆಯುತ್ತೆ. ಸೊ ಅದನ್ನ ಪರವಾಗಿಲ್ಲ, ನೀವು ಯಾವಾಗ ಬೇಕಾದ್ರೂ ತಗೋಬಹುದು. ಆದರೆ ಅಗೇನ್ ಮತ್ತೆ ಏನು ಅಂದರೆ, ನಿಮ್ಮ ದೇಹಕ್ಕೆ ಹೊಂದತ್ತಾ ಅನ್ನೋದು, ದಟ್ ಈಸ್ ಒನ್. ಸೊ ಇದಿಷ್ಟು, ಒಂದು ನಿಮ್ಮ ಪ್ರದೇಶಕ್ಕೆ ಹೊಂದತ್ತಾ, ನಿಮ್ಮ ಆ ಋತುವಿಗೆ ಹೊಂದತ್ತಾ, ನಿಮ್ಮ ದೇಹಕ್ಕೆ ಹೊಂದತ್ತಾ, ಈ ಮೂರು ಅಂಶಗಳನ್ನು ಒಂದು ಹಂತದಲ್ಲಿ. ಇನ್ನೊಂದು, ದಿನದ ಯಾವ ಹೊತ್ತಿನಲ್ಲಿ ಹಣ್ಣನ್ನು ತಿನ್ನಬೇಕು ಅನ್ನೋ ಅಂಥದ್ದು. ಹಣ್ಣು ಆರೋಗ್ಯಕರ ಹೌದು, ಆದರೆ ಎರಾಬಿರಿ ತಿಂದರೆ ಎಷ್ಟೊತ್ತಿಗೆಲ್ಲ ತಿಂತಾ ಇದ್ರೆ ಅಗೇನ್ ಅದರಿಂದ ಸಮಸ್ಯೆ ಬರುತ್ತೆ. ಫ್ರೂಟ್ ಡಯಟ್ ಅಂತ ಮಾಡುವಂಥದ್ದು ಅದು ಬೇರೆ ವಿಷಯ, ಅದು ಬೇರೆಯೇ ವಿಷಯ. ಇನ್ನು ನಮ್ಮ ರೆಗ್ಯುಲರ್ ಆಹಾರದಲ್ಲೇ ಹಣ್ಣನ್ನು ಹೇಗೆ ನಾವು ಸೇರಿಸ್ಕೊಳ್ಬೇಕು ಅನ್ನೋದಕ್ಕೆ, ಒಂದು ರ್ಯಾಂಡಮ್ ಆಗಿ ಎಷ್ಟೊತ್ತಿಗೆಲ್ಲ ಹಣ್ಣು ತಿನ್ನಬೇಕು ಅನ್ಸುತ್ತೆ ಅವಾಗೆಲ್ಲ ತಿನ್ನೋದಲ್ಲ. ಮೊದಲನೇ ರೂಲ್ ಏನು ಅಂದರೆ, ನಿಮಗೆ ಹಸಿವಾಗಿದೆಯಾ ಹಣ್ಣು ತಿನ್ನಿ. ಹಣ್ಣು ತಿಂದರೆ, ಯಾವುದೇ ಹಣ್ಣು ಸಾಮಾನ್ಯವಾಗಿ ತಿಂದು 3/4 ಗಂಟೆ ಒಳಗಡೆ ಜೀರ್ಣ ಆಗಿಬಿಡುತ್ತೆ. 3/4 ಗಂಟೆಯಿಂದ 1 ಗಂಟೆ ಜೀರ್ಣ ಆಗಿ ನಿಮಗೆ ಮತ್ತೆ ಹಸಿವಾಗುತ್ತೆ. ಮತ್ತೆ ಹೆಚ್ಚು ಕಮ್ಮಿ ಸಾತ್ವಿಕತೆ ಕೂಡ ಅದರಲ್ಲಿ ಜಾಸ್ತಿ ಹಣ್ಣುಗಳು. ಸರಿಯಾಗಿ ಸಹಜವಾಗಿ ಪಕ್ವವಾದ ಹಣ್ಣಾದರೆ ಅದರಿಂದ ಆರೋಗ್ಯಕ್ಕೆ ಯಾವುದೂ ಸಮಸ್ಯೆ ಬರಲ್ಲ. ಸೊ ಚೆನ್ನಾಗಿ ನಿಮಗೆ ಯಾವಾಗ ಹಸಿವಾಗ್ತಾ ಇರುತ್ತೆ, ಅತಿ ಆಗಬಾರ್ದು, ಹಸಿವಾದಾಗ ತಿನ್ನಿ. ನಾವು ಸಾಮಾನ್ಯ ಮಾಡುವಂಥ ತಪ್ಪು ಏನು ಅಂತಾದರೆ, ಊಟ ಆದಮೇಲೆ ಹಣ್ಣು ತಿನ್ನಬೇಕು ಅನ್ನೋದು ತುಂಬ ಕಾಮನ್ ಆದಂಥ ಒಂದು ಅಭ್ಯಾಸ ಇದು. ತುಂಬ ಜನ ರಾತ್ರಿ ಊಟ ಆದಮೇಲೆ ಹಣ್ಣು ತಿನ್ನಬೇಕು ಅಂತ, ಅದು ತಪ್ಪು ಅಭ್ಯಾಸ. ಯಾಕೆ ಅಂತಂದರೆ, ಮೊದಲನೇದಾಗಿ ಆಲ್ರೆಡಿ ಊಟ ಮಾಡಿದ್ದೀವಿ. ಹೊಟ್ಟೆ ತುಂಬ ಊಟ ಮಾಡಿದ ಮೇಲೆ 1/4 ಗಂಟೆನೋ ಅರ್ಧ ಗಂಟೆನೋ ಅಥವಾ ಇಮಿಡಿಯೇಟ್ ಆಗಿ ಆದರೂ ಕೂಡ
ಹಣ್ಣನ್ನು ತಿಂತೀವಿ ಅಂದರೆ ನಮ್ಮ ದೇಹಕ್ಕೆ ನಾವು ಏನು ಆಹಾರ ಬೇಕು ಅಂತ ತಗೊಂಡಿರ್ತೀವೋ ಆ ಹೊತ್ತಿಗೆ ಅದಕ್ಕಿಂತ ಎಕ್ಸ್ಟ್ರಾ ತಗೊಳ್ತಾ ಇರ್ತೀವಿ ಹಣ್ಣು. ಆಹಾರದ ಪ್ರಮಾಣ ಜಾಸ್ತಿ ಆಗುತ್ತೆ. ಫುಡ್ ಅನ್ನು ಸ್ವಲ್ಪ ಲೈಟಾಗಿ ತಿನ್ಬೋದಾ? ಇಲ್ಲ ಇಲ್ಲ ಇಲ್ಲ, ಏನಾಗುತ್ತೆ ಅಂತ ಹೇಳ್ತೀನಿ. ಹಣ್ಣು ಅದು ಹಸಿಯಾಗಿ ಸಹಜವಾಗಿ ಪಕ್ವವಾದ ಆಹಾರ. ಅದು ಜೀರ್ಣ ಆಗೋದಕ್ಕೆ ಕಡಿಮೆ ಸಮಯ ಸಾಕು. 3/4 ಗಂಟೆಯಿಂದ 1 ಗಂಟೆಯಲ್ಲಿ ಬೇಡ. ನೀವು ಬರೀ ಒಂದು ಸಣ್ಣ ಕಿತ್ತಳೆ ತಿಂದರೆ ನಿಮ್ಗೆ ಅರ್ಧ ಗಂಟೆಲೇ ಹಸಿವಾಗ್ಬಿಡುತ್ತೆ. ಅರ್ಧ ಗಂಟೆನೂ ಬೇಡ. ಅಂದರೆ ಅಷ್ಟು ಬೇಗ ಜೀರ್ಣ ಆಗುತ್ತೆ ಅದು. ಅದೇ ನೀವು ಬರೀ ತರಕಾರಿ ತಿಂದರೆ ಅಷ್ಟು ಬೇಗ ಜೀರ್ಣ ಆಗಲ್ಲ, ಅದು ಸ್ವಲ್ಪ ಟೈಮ್ ತಗೊಳುತ್ತೆ. ಯಾಕೆಂದರೆ ಜೀರ್ಣದ ಪ್ರಕ್ರಿಯೆ ಬೇರೆ ಹಸಿ ತರಕಾರಿಯನ್ನು ತಗೊಂಡ್ರೆ. ಸೊ ಏನಾಗುತ್ತೆ, ಈ ಹಣ್ಣು ತಗೊಂಡ್ರೆ ಆಹಾರದ ಜೊತೆಗೇನೆ ಅನ್ನ ಸಾಂಬಾರು ಊಟ ಮಾಡ್ಕೊಂಡು ಆಹಾರ ತಗೊಂಡ್ರೆ ಇದರ ಜೀರ್ಣ ಆಗಬೇಕಾದ ಅವಧಿ, ಇದರ ಜೀರ್ಣ ಆಗೋದಕ್ಕೆ ಬೇಕಾದ ಅವಧಿ ಮಿಸ್ಮ್ಯಾಚ್ ಆಗುತ್ತೆ. ಓಕೆ. ಸೊ ಊಟ ಆದ ನಂತರ ತಿನ್ನೋದು 2 ಕಾರಣಕ್ಕೆ. ಒಂದು, ಅದೆರಡು ಮಿಕ್ಸ್ ಆದಾಗ ಜೀರ್ಣದ ಪ್ರಕ್ರಿಯೆ ವ್ಯತ್ಯಾಸ ಆಗೋದು. ಆಹಾರದ ವಿಷಯದಲ್ಲೂ ಕೂಡ ನೀವು ಇದ್ರ ಬಗ್ಗೆ ಹೆಚ್ಚು ಕಮ್ಮಿ ಹಾಗೆ ಇದು. ಹೌದು, ಹೆಚ್ಚು ಕಮ್ಮಿ ಹಾಗೆ. ಇನ್ನೊಂದು, ಆಲ್ರೆಡಿ ಊಟ ಮಾಡಿದ ಮೇಲೆ ಹಣ್ಣಿನ ಅವಶ್ಯಕತೆ ಇಲ್ಲ ನಮ್ಮಲ್ಲಿ. ಯಾವಾಗ ತಿನ್ಬೇಕು ಹಣ್ಣುಗಳು? ಹಸಿವಾದಾಗ ತಿನ್ನಿ, ಸಂಜೆ ಹೊತ್ತು ಹಸಿವಾದಾಗ. ಅಂದ್ರೆ ಈ ಊಟಕ್ಕಿಂತ ಮುಂಚೆ ತಿನ್ಬೋದು. ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ ಮತ್ತೆ ರಾತ್ರಿ ಊಟದ ಮಧ್ಯದಲ್ಲಿ ಹಸಿವಾದಾಗ. ಈಗ ಕೆಲವೊಬ್ರಿಗೆ ಏನಾಗುತ್ತೆ, ಬೆಳಿಗ್ಗೆ 8 ಗಂಟೆಗೆ 7 ಗಂಟೆ 8 ಗಂಟೆಗೆ ಬ್ರೇಕ್ಫಾಸ್ಟ್ ಮುಗಿಸಿರ್ತಾರೆ, ಬೆಳಗಿನ ತಿಂಡಿ ಮುಗಿದಿರುತ್ತೆ. ಒಂದು 11:30 12 ಗಂಟೆಗೆ ಹಸಿವಾಗುತ್ತೆ ಅವ್ರಿಗೆ. ಊಟಕ್ಕಿನ್ನೂ ಟೈಮ್ ಇರುತ್ತೆ. ಆ ಟೈಮಲ್ಲಿ ಕಾಫಿ, ಬಿಸ್ಕೆಟು, ಬನ್ನು ಇದು ತಿನ್ನೋ ಬದಲು ಆಗ ಯಾವುದಾದ್ರೂ ಹಣ್ಣು ತಿನ್ಬೋದು. ದೇಹಕ್ಕೂ ಒಳ್ಳೇದು. ನೀವಾಗ 12 ಗಂಟೆಗೆ ಹಣ್ಣು ತಿಂದರೆ 1 ಗಂಟೆಗೆ ಊಟದ ಟೈಮಿಗೆ ಮತ್ತೆ ಹಸಿವಾಗುತ್ತೆ, ಸಮಸ್ಯೆನೇ ಇಲ್ಲ. ನಾವು ಅದನ್ನು ಮಾಡಲ್ಲ. ನಾವು ಬೇರೆದೆಲ್ಲ ತಿಂತೀವಿ, ಬೇಕಾದರೆ ಕಾಫಿ ಕುಡಿತೀವಿ, ಊಟಕ್ಕೆ ಟೈಮ್ ಇದೆ ಅಂದರೆ ಕಾಫಿ ಕುಡಿತೀವಿ, ಹಣ್ಣು ತಿನ್ನಲ್ಲ. ಸೊ ಹಣ್ಣು ತಿನ್ನೋದಕ್ಕೆ ಸರಿಯಾದ ಸಮಯ ಅಂದರೆ ಹಸಿವಾಗಿರಬೇಕು. ಇಲ್ಲ, ನಾನು ಈಗ ಕೆಲವ್ರು ಏನು ಮಾಡ್ತಾರೆ, ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತಾರೆ. ದಟ್ ಈಸ್ ಅನದರ್ ಟಾಪಿಕ್. ಬ್ರೇಕ್ಫಾಸ್ಟ್ ಆ ಥರ ಎಲ್ಲರೂ ರ್ಯಾಂಡಮ್ ಆಗಿ ಸ್ಕಿಪ್ ಮಾಡೋದು ಒಳ್ಳೆಯದಲ್ಲ. ಅಥವಾ ಯಾವುದೇ ಮೀಲನ್ನು ಸ್ಕಿಪ್ ಮಾಡ್ತೀನಿ ಅನ್ನೋದು ಒಳ್ಳೆಯದಲ್ಲ. ಸೊ ಒಂದು ಮೀಲನ್ನು ಫ್ರೂಟ್ಸ್ ಆಗಿದ್ರೆ ರೀಪ್ಲೇಸ್ ಮಾಡಬಹುದು. ಈ ವಿಷಯ ಕೇಳಿದಾಗ ನನಗೆ ಮಾಡಬಹುದು, ಆದರೆ ಅಂಡರ್ ಪ್ರಾಪರ್ ಗೈಡೆನ್ಸ್ ಮಾಡಬೇಕು. ನೀವಾಗೆ ರ್ಯಾಂಡಮ್ ಆಗಿ ನಾನು ನಾಳೆಯಿಂದ ಊಟ ಬಿಟ್ಬಿಟ್ಟು ಹಣ್ಣು ತಿನ್ನೋಕೆ ಶುರು ಮಾಡ್ತೀನಿ, ಅದು ನಿಮ್ಮ ದೇಹಕ್ಕೆ ಆಗತ್ತಾ ಇಲ್ವಾ ಅನ್ನೋದು ನೋಡಬೇಕಾಗತ್ತೆ. ಈಗ ನಾವು ಪೇಷಂಟ್ಸಿಗೆ ಕೆಲವು ಸಂದರ್ಭದಲ್ಲಿ ಒಂದು ಹೊತ್ತಿಗೆ ಬರೀ ಹೊಟ್ಟೆ ತುಂಬುವಷ್ಟು ಹಣ್ಣನ್ನು ತಿನ್ನಿ ಅಂತಲೂ ಕೆಲವೊಂದು ಸಂದರ್ಭದಲ್ಲಿ ಹೇಳೋದಿದೆ. ಆದರೆ ಅವರಿಗದು ಹೊಂದತ್ತಾ, ಆ ದಿನ ಅದು ಆಗತ್ತಾ, ಆ ದಿನದಲ್ಲಿ ಅವರಿಗೆ ಕೊಡಬಹುದಾ, ಇದೆಲ್ಲ ಗಮನಿಸ್ಕೊಳ್ಬೇಕಾಗತ್ತೆ. ಅವರ ದೇಹ ಸ್ಥಿತಿ ಹೇಗಿದೆ, ಹೊರಗಿನ ವಾತಾವರಣ ಹೇಗಿದೆ. ಈಗ ನನ್ನ ಪೇಷಂಟ್ಸಿಗೆ ನಾನು ಕೆಲವೊಂದು ಸಲ ಒಂದು ಹಣ್ಣನ್ನು ತಿನ್ನಿ ಅಂತ ಹೇಳಿರ್ತೀನಿ ಇಷ್ಟು ಹೊತ್ತಿಗೆ. ಸಡನ್ನಾಗಿ ನಿಮಗೆ ತುಂಬ ಚಳಿ, ಮೋಡ, ಮಳೆ, ಬೆಂಗಳೂರಲ್ಲಂತೂ ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬೇರೆ ಪ್ರದೇಶದಲ್ಲಾದರೂ ಆ ಸೀಸನ್ನಿನ ಹೊಂದಿಕೊಂಡು ಇದನ್ನೆಲ್ಲ ಗಮನಿಸ್ಕೊಂಡು ಹೇಳಬೇಕಾಗತ್ತೆ. ಹಾಗಾಗಿ ರ್ಯಾಂಡಮ್ ಆಗಿ ಒಂದಿನ ಇದ್ಬಿಟ್ಟು ನಾನು ನಾಳೆಯಿಂದ ಫುಡ್ ಡಯಟ್ ಮಾಡ್ತೀನಿ, ಹಣ್ಣು ಒಳ್ಳೆಯದು, ಆ ಥರ ಮಾಡೋಕ್ಕೆ ಹೋಗಬಾರ್ದು. ಸೊ ಗೈಡೆನ್ಸ್ ತಗೊಂಡು ತಜ್ಞರ ಹತ್ರ ಮಾತಾಡಿ ಅವರು ನಿಮಗೆ ಹೇಳಿದರೆ ಖಂಡಿತವಾಗ್ಲೂ ತಗೊಳ್ಬೋದು. ಯಾಕೆ ಹಣ್ಣು ತಿನ್ನೋದು ತಪ್ಪ ಅಂದರೆ ತಪ್ಪು ಅಂತಲ್ಲ. ರ್ಯಾಂಡಮ್ ಆಗಿ ನೀವು ನಿಮ್ಮ ಡಯಟನ್ನು ಶಿಫ್ಟ್ ಮಾಡಿದಾಗ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ನಿಮಗೆ ಬೇಕಾದ ಪೋಷಕಾಂಶಗಳೆಲ್ಲವೂ ಸಿಗದೇ ಇರ್ಬೋದು. ಇತ್ತೀಚೆಗೆ ಅಂದರೆ ಬಹುಶಃ ಒಂದು 6 ತಿಂಗಳ ಹಿಂದೆ ಅನಿಸುತ್ತೆ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರು ಒಬ್ಬಳು, ಬೇರೆ ದೇಶದವಳು, ಬರೀ ಹಣ್ಣನ್ನೇ ತಿಂದು ಬದುಕ್ತೀನಿ ನಾನು ಅಂತ ಎಷ್ಟೋ ವರ್ಷಗಳನ್ನು ಮಾಡಿ ಅವಳು ಮಾಲ್ನರಿಷ್ಮೆಂಟ್ ಆಗಿ, ಅಂದರೆ ಅವಳಿಗೆ ಬೇಕಾದ ಪೋಷಕಾಂಶಗಳು ಸಿಗದೆ, ಯಾಕಂದರೆ ಬರೀ ಹಣ್ಣುಗಳನ್ನೇ ತಿಂದು ಬದುಕ್ತೀನಿ ಅಂತ ಆಗಲ್ಲ. ನೀವು ಹೇಳ್ಬೋದು, ಹಾಗಾದರೆ ಇನ್ನೊಂದು ಉದಾಹರಣೆ ಏನು ಅಂದರೆ, ಸಾಧು ಸಂತರು ಇರ್ತಾರೆ, ಅವರು ಅಧ್ಯಾತ್ಮದ ಸಾಧನೆಯನ್ನ ಮಾಡ್ತಾರೆ, ಅವರ ಅವರಿಗೂ ನಮಗೂ ವ್ಯತ್ಯಾಸ ಇದೆ. ಮತ್ತೆ ಅವರು ತರಕಾರಿಗಳನ್ನು ಕೂಡ ಇದು ಮಾಡ್ತಾರೆ, ಗಡ್ಡೆ ಗೆಣಸುಗಳು ಆ ಥರದ್ದು ಕೂಡ ಸ್ವಲ್ಪ ಬ್ಯಾಲೆನ್ಸ್ ಅವ್ರಿಗೂ ಕೂಡ ಬಾಡಿಗೆ ಏನು ಬೇಕು ಅಂತ ಗೊತ್ತಿರುತ್ತೆ. ಮತ್ತೆ ಬರೀ ಒಂದೇ ಆಹಾರವನ್ನು ತಿಂದರೂ ಆರೋಗ್ಯವಾಗಿ ಅವರ ದೇಹ ಹೇಗೆ ಇರುತ್ತೆ ಅಂದರೆ ಅದಕ್ಕೆ ಬೇರೆ ಸಾಧನೆಗಳು ಮಾಡಿರ್ತಾರೆ ಅವರು. ನಮಗ ಯಾವುದೇ ಸಾಧನೆಗಳು, ಅಧ್ಯಾತ್ಮದ ಸಾಧನೆ ಅಂತೂ ಯಾವುದೂ ಇರೋದಿಲ್ಲ, ಬಿಯಾಂಡ್ ಆರ್ ರೀಚ್. ಒಂದು ರೀತಿ ನಾವಿರೋದು ನಾವು ಮಾತಾಡುತ್ತಾ ಇರೋದು ಯಾರ ಬಗ್ಗೆ ಅಂದರೆ ಜನಸಾಮಾನ್ಯರು. ನಮ್ಮ ಹಾಗೆ ಬೆಳಗ್ಗೆ ಎದ್ದೆ, ತಿಂಡಿ ತಿಂದೆ, ಕೆಲಸಕ್ಕೆ ಹೋದೆ, ಮನೆ ಸಂಸಾರ, ಹೆಂಡತಿ ಗಂಡ ಮಕ್ಕಳು, ಈ ಲೋಕದಲ್ಲಿ ಇರುವಂಥವ್ರ ಬಗ್ಗೆ ನಾವು ಮಾತಾಡ್ತಾ ಇರೋವಂಥದ್ದು. ಇದರಿಂದ ಹೊರಗಡೆ ಇರುವಂಥವ್ರದ್ದು ಬೇರೆಯೇ ಇದು ಜೀವನ. ಅದನ್ನು ನಾವು ನಮಗೆ ಹೋಲಿಕೆ ಮಾಡ್ಕೊಳ್ಳೋಕ್ಕಾಗಲ್ಲ. ಅವ್ರು ಯಾರೋ ಹಾಗೆ ಮಾಡಿದ್ರಂತೆ ನಾನು ಮಾಡ್ತೀನಿ. ಮತ್ತು ಇನ್ನೊಂದು ನನಗೆ ಏನು ಯೋಚನೆ ಬಂತು ಅಂತಂದರೆ, ಕೆಲವೊಂದು
ತುಂಬಾನೇ ಶುಗರಿ ಇರುತ್ತೆ, ಇನ್ನೊಂದು ತುಂಬಾನೇ ಅಸಿಡಿಕ್ ಇರುತ್ತೆ. ಹೌದು. ಸೊ ಈ ಥರದ್ದನ್ನ ಯಾವ ಸಂದರ್ಭದಲ್ಲಿ ತಗೊಳ್ಬೇಕು ಅಥವಾ ತಗೊಳ್ಬಾರ್ದು, ಯಾಕಂದ್ರೆ ಖಾಲಿ ಹೊಟ್ಟೆಲಿ ತಗೊಂಡ್ರೆ ಹೇಗಾಗತ್ತೆ ಅನ್ನೋದು, ಮತ್ತೆ ಶುಗರ್ನವ್ರಿಗೆ ಹೇಗೆ ಅಂತ. ಅದೊಂದು ಡಯಾಬಿಟೀಸ್ನವರು ಹಣ್ಣು ತಿನ್ನಲೇಬಾರ್ದು ಅಂತಲೂ ಒಂದಿದೆ. ಡಯಾಬಿಟೀಸ್ ಇದ್ದವರು ಹಣ್ಣು ತಿನ್ನಬಹುದು, ಒಂದು ಸಣ್ಣ ಪ್ರಮಾಣದಲ್ಲಿ ಅವರ ಶುಗರ್ ಲೆವೆಲ್ಸ್ ಎಷ್ಟು ಹೆಚ್ಚು ಕಮ್ಮಿ ಆಗ್ತಾ ಇದೆ ಅನ್ನೋದು ಎಲ್ಲ ಗಮನದಲ್ಲಿ ಇಟ್ಟುಕೊಂಡು ಸಣ್ಣ ಪ್ರಮಾಣದಲ್ಲಿ ಖಂಡಿತವಾಗ್ಲೂ ಹಣ್ಣನ್ನು ತಿನ್ನಬಹುದು. ಈಗ ತುಂಬ ಜನ ಹೇಳ್ತಾರೆ ಪಪ್ಪಾಯ ಅದು ಹಣ್ಣಾಗೋ ಮುಂಚೆನೇ ತಿಂದುಬಿಡಬೇಕು ಡಯಾಬಿಟಿಸ್ ಇದ್ದವರು ಅಂತ, ಹಣ್ಣಾದ್ಮೇಲೆ ತಿನ್ನಬಾರ್ದು ಅಂತ, ಯಾಕಂದರೆ ಅದೇ ಶುಗರ್ ಕಂಟೆಂಟ್ ಶುಗರ್ ಸ್ಪೈಕ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಹಾಗೇನೂ ಇಲ್ಲ, ಹಣ್ಣಾಗಿರೋ ಪಪ್ಪಾಯವನ್ನೇ ತಿನ್ನಿ, ಕಡಿಮೆ ಪ್ರಮಾಣದಲ್ಲಿ ತಿನ್ನಿ. ಮತ್ತೆ ಆಗ್ಲೇ ಹೇಳಿದಾಗ ಊಟದ ಜೊತೆ ಪ್ಲೇಟ್ ಫುಲ್ ತಿನ್ನೋ ಬದಲು ಒಂದು ಇಡೀ ಪಪ್ಪಾಯ ತಿಂತೀನಿ ಅಂತ ಹೋದ್ರೆ ಖಂಡಿತವಾಗ್ಲೂ ನಾರ್ಮಲ್ ಇದ್ದವರಿಗೆ ಯಾವ್ರಿಗೆ ಸ್ಪೈಕ್ ಆಗುತ್ತೆ, ಇವ್ರಿಗೆ ಕಂಟ್ರೋಲ್ ಮಾಡೋಕ್ಕಾಗತ್ತೆ, ಇವ್ರಿಗೆ ಕಷ್ಟ ಅಷ್ಟೇ. ಊಟದ ಜೊತೆಗೆ ತಗೊಳ್ಳೋ ಅಂಥದ್ದು ಇಂಥದ್ದೆಲ್ಲ ಬೇಡ, ಒಂದು ಸಣ್ಣ ಪ್ರಮಾಣದಲ್ಲಿ. ಇನ್ನು ಕೆಲವು ಹೆಲ್ತ್ ಕಂಡೀಷನ್ಸಲ್ಲಿ ನಾವೇ ಹೇಳ್ತೀವಿ ಓಕೆ ಈ ಹಣ್ಣನ್ನು ನೀನು ತಿನ್ನಕ್ಕೆ ಹೋಗಬೇಡ. ಕೆಲವೊಂದ್ಸಲ ಅದು ವ್ಯತ್ಯಾಸ ಆಗ್ತಿರುತ್ತೆ ವ್ಯಕ್ತಿಯಿಂದ ವ್ಯಕ್ತಿ. ಯಾರಿಗೆ ಹೈಪರ್ ಅಸಿಡಿಟಿ, ಈಗ ಗ್ಯಾಸ್ಟ್ರಿಕ್ ರಿಗಜಿಟೇಷನ್ ಆಗ್ತಿರುತ್ತೆ, ಅವರಿಗೆ ಎಲ್ಲ ಈ ಅಸಿಡಿಕ್ ಹಣ್ಣನ್ನು ತಿಂದರೆ, ಸಿಟ್ರಸ್ ಫ್ರೂಟ್ಸ್ ತಿಂದರೆ, ಮೂಸಂಬಿ ಅದೆಲ್ಲ ತಿಂದರೆ ಸ್ವಲ್ಪ ಜಾಸ್ತಿ ಸಮಸ್ಯೆ ಆಗಬಹುದು. ಸೊ ಅಂಥದ್ದು ಸಂದರ್ಭದಲ್ಲಿ ಅದನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಸೊ ಅವರ ಪ್ರಕೃತಿಗೆ ಯಾವ್ದು ಹೊಂದತ್ತೆ ಅದು ಅಂತ, ಅದು ಮತ್ತೆ ಅಲ್ಲಿಗೆ ಬರುತ್ತೆ. ಬೇಸಿಕ್ ಏನು ಅಂದರೆ ನಿನಗೆ ಹಸಿವಾಗ್ತಿದ್ಯಾ, ನಿನ್ನ ದೇಹಕ್ಕೆ ಆ ಹಣ್ಣು ಹೊಂದತ್ತಾ, ಈ ಋತುವಿನಲ್ಲಿ ಆ ಹಣ್ಣು ತಿಂದರೆ ಒಳ್ಳೆಯದಾ. ಇನ್ನೊಂದೇನು ಅಂದರೆ ವೆಯ್ಟ್ ಲಾಸ್ ಮಾಡೋರು, ಈ ಥರ ಮಾಡುವವರೆಲ್ಲ ಬರೀ ಹಣ್ಣನ್ನು ತಿಂದು ವೆಯ್ಟ್ ಲಾಸ್ ಮಾಡ್ಕೋತೀನಿ ಅಂತ ಹೋಗ್ತಾರೆ. ಅಂದರೆ ನಾಟ್ ಓನ್ಲಿ ಲೂಸಿಂಗ್ ವೆಯ್ಟ್ ಬಟ್ ಆಲ್ಸೋ ಹೆಲ್ತ್. ಎಸ್. ಈಗ ಫ್ರೂಟ್ ಡಯಟಿಗೆ ಹೋಗುವಾಗಲೂ ಕೂಡ ಅದಕ್ಕೊಂದು ಲಿಮಿಟ್ ಇರುತ್ತೆ. ತಿಂಗಳಾನುಗಟ್ಟಲೆ ಬರೀ ಹಣ್ಣನ್ನು ಯಾರಿಗೂ ತಿನ್ನಿಸೋದಿಲ್ಲ. ಜ್ಯೂಸ್ ಡಯಟ್ ಅಂತಲೂ ಇರುತ್ತೆ. ಈಗ ನಾವು ಪ್ರಕೃತಿ ಚಿಕಿತ್ಸೆಯಲ್ಲಿ ಜ್ಯೂಸ್, ಬೇರೆ ಬೇರೆ ತರಕಾರಿ ಹಣ್ಣಿನ ಜ್ಯೂಸ್ಗಳನ್ನು ಕೊಡೋ ಅಂಥದ್ದು ಒಂದು ಇದು ಚಿಕಿತ್ಸೆ ಇದೆ. ಅದನ್ನು ಕೂಡ ತಿಂಗಳಾನುಗಟ್ಟಲೆ ವರ್ಷಾನುಗಟ್ಟಲೆ ಮಾಡೋ ಅಂಥದ್ದಲ್ಲ, ಅದಕ್ಕೊಂದು ಲಿಮಿಟ್ ಇರುತ್ತೆ, ಒಂದು ಟೈಮ್ ಪೀರಿಯಡ್ ಇರುತ್ತೆ. ಅದು ಆರಂಭ ಮಾಡೋದು ಹೇಗೆ, ಅದನ್ನು ಮುಕ್ತಾಯ ಮಾಡೋದು ಹೇಗೆ, ಉಪವಾಸ ಅಥವಾ ಈ ಡಯಟ್ಗಳನ್ನು ಆರಂಭ ಮುಕ್ತಾಯ ಇಸ್ ವೆರಿ ಇಂಪಾರ್ಟೆಂಟ್. ಸಡನ್ನಾಗಿ ನಾಳೆಯಿಂದ ಒಂದು ಡಯಟ್ ಶುರು ಮಾಡ್ಕೊಂಡ್ಬಿಡ್ತೀನಿ, ನೋ. ಯಾಕೆಂದರೆ ಆ ಡಯಟ್, ನಮ್ಮ ಈಗ ರೆಗ್ಯುಲರ್ ಡಯಟಿಂದ ಆ ಡಯಟಿಗೆ ನಿಧಾನವಾಗಿ ಹೋಗಬೇಕು. ಅದರಲ್ಲಿ ಏನು ಪರಿಣಾಮ ಆಗಬೇಕು ಅದಾದ ಮೇಲೆ ಮತ್ತೆ ರೆಗ್ಯುಲರ್ ಡಯಟಿಗೆ ಬಂದು ನಿಲ್ಲಿಸಬೇಕು ನಾವು ಅದನ್ನು. ಯಾಕಂದರೆ ಡಯಟಲ್ಲೇ ಜೀವನ ಪೂರ್ತಿ ಇರೋಕ್ಕಾಗಲ್ಲ ಕೆಲವೊಂದು ಸಂದರ್ಭದಲ್ಲಿ. ಈಗ ಫ್ರೂಟ್ ಡಯಟಲ್ಲಿ ಜೀವನ ಪೂರ್ತಿ ಇರೋ ಅಂದರೆ ಹೇಗೆ, ಆರೋಗ್ಯ ಹಾಳಾಗುತ್ತೆ. ಆಗೊಂದು ಉದಾಹರಣೆ ಹೇಳಿದ್ನಲ್ಲ ಹಾಗೆ. ಸೊ ಅದು ಒಂದು. ಇನ್ನೊಂದು, ಯಾರಿಗೆ ಕಫ ಆಗತ್ತೆ, ಆಸ್ಮಾ ಸಮಸ್ಯೆ ಇರುವಂಥದ್ದು, ಇಂಥವರೆಲ್ಲ ಜಾಸ್ತಿ ಹಣ್ಣನ್ನು ತಿಂದರೆ ಕೆಲವೊಂದು ಸಲ ಅವರಿಗೆ ಆಗುತ್ತೆ. ಸೊ ಅದು ನೋಡಿಕೊಂಡು ಸಣ್ಣ ಪ್ರಮಾಣದಲ್ಲಿ, ಅದು ಸಂಜೆ ಮೇಲೆ ತಿಂದರೆ ಜಾಸ್ತಿ ಸಮಸ್ಯೆ ಆಗುತ್ತೆ. ಸೊ ಸೂರ್ಯಾಸ್ತ ಆಗೋಕ್ಕಿಂತ ಮುಂಚೆ ಬೆಳಿಗ್ಗೆ ಹೊತ್ತಿನಲ್ಲೇ ತಿಂದರೆ ಅವರಿಗೆ ಒಳ್ಳೆಯದು, ಕಫ ಜಾಸ್ತಿ ಆಗುತ್ತೆ ಇಂಥದ್ದಿದ್ದಾಗ. ಸೊ ಓಕೆ. ಅಂದರೆ ಈಗ ಒಂದು ಇದನ್ನು ಕೇಳೋದಾದರೆ, ಈಗ ಯಾವುದೆಲ್ಲ ತಿನ್ನಬಾರ್ದು ಅಂತೇಳಿ ಹೇಳೋದಾದರೆ, ಈಗ ಈ ಕಂಡೀಷನ್ಗೆ ಯಾವ್ದು ತಿನ್ನಬಾರ್ದು ಅಂತ ನೀವು ಹೇಳ್ತಾ ಹೋಗ್ಬೋದಾ? ಅಸಿಡಿಟಿ ಇರೋರಿಗೆ ಅವರಿಗೆ ಸಿಟ್ರಸ್ ಫುಡ್ ಅಷ್ಟೊಂದು ಖಾಲಿ ಹೊಟ್ಟೆಯಲ್ಲಿ ತಗೊಂಡಾಗ, ಅಥವಾ ಈಗ ಕೆಲವೊಂದು ಸಲ ಅವರಿಗೆ ಅದು ಏನು ಸಮಸ್ಯೆ ತುಂಬ ಜಾಸ್ತಿ ಇದೆ ಅಂದಾಗ ಅವ್ರು ಅವಾಯ್ಡ್ ಮಾಡ್ಬೋದು. ಹಣ್ಣುಗಳ ಹೆಸರುಗಳು ಹೇಳ್ತಾವೆ: ಮೂಸಂಬಿ, ಕಿತ್ತಳೆ, ಅಥವಾ ಆ ಜಾತಿಗೆ ಸೇರಿದ್ದು ಚಕ್ಕೋತ ಆಗಿರ್ಬೋದು. ಯಾವುದು ಕಫ ತುಂಬ ಇರೋರಿಗೆ ಸಕ್ಕರೆ ಅಂಶ ಜಾಸ್ತಿ ಇರುವಂಥ ಹಣ್ಣುಗಳಾಗಿರ್ಬೋದು, ಹಲಸಿನ ಹಣ್ಣು ಆಗಿರ್ಬೋದು, ಇಂಥ ಹಣ್ಣುಗಳು. ಬಾಳೆಹಣ್ಣು ಆಫ್ಕೋರ್ಸ್, ಬಾಳೆಹಣ್ಣು ಸಮಸ್ಯೆ ಆಗುತ್ತೆ. ಡಯಾಬಿಟೀಸ್ನವರಿಗೆ ಯಾವುದೇ ಹಣ್ಣನ್ನು ಸಣ್ಣ ಪ್ರಮಾಣದಲ್ಲಿ ತಗೊಳ್ಬಹುದು, ಆದರೆ ಜಾಸ್ತಿ ಗಮನ ಕೊಡಬೇಕಾಗಿದ್ದು ಸಡನ್ ಶುಗರ್ ಶೂಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಚಿಕ್ಕು, ಮಾವಿನ ಹಣ್ಣು, ಸಿಹಿ ಮಾವಿನ ಹಣ್ಣು, ಇದೆಲ್ಲ ಸ್ವಲ್ಪ ನಿಮಗೆ ಶುಗರ್ ಕಂಟ್ರೋಲಲ್ಲಿ ಇಲ್ಲ ಅಂದಾಗ ಸ್ವಲ್ಪ ನೋಡಿಕೊಂಡು ಸಣ್ಣ ಸಣ್ಣ ಪೀಸ್ ಮಾತ್ರ ತಿಂದರೆ ಸಾಕು. ಬೇರೆ ಇನ್ನು ಮಸ್ಕ್ ಮೆಲನ್, ವಾಟರ್ ಮೆಲನ್, ಇದರಲ್ಲೆಲ್ಲ ಈಗ ಶುಗರ್ ತುಂಬ ಏನು ಸ್ಪೈಕ್ ಮಾಡೋದಿಲ್ಲ, ಅದು ಲಿಮಿಟೆಡ್ ಆಗಿ ತಿಂದರೆ. ಮತ್ತು ಲಿಮಿಟಲ್ಲಿ ತಿಂದರೆ ಯಾವುದು ಯಾರಿಗೂ ಸಮಸ್ಯೆ ತೊಂದರೆ ಇರೋರಿಗೆ ಅಂಥದ್ದೇನು ಸಮಸ್ಯೆ ಆಗಲ್ಲ. ಜೀರ್ಣಕ್ರಿಯೆ ಸಮಸ್ಯೆ ಇದ್ದವರಿಗೆ ಹಣ್ಣುಗಳು, ಹಣ್ಣಲ್ಲಿ ಅಂಥ ತೀರಾ ಸಮಸ್ಯೆ ಅನ್ನೋವಂಥದ್ದು ಇಲ್ಲ. ಲಿಮಿಟೆಡ್ ಆಗಿ ಹಣ್ಣುಗಳಲ್ಲಿ ಅಷ್ಟು ಸಮಸ್ಯೆ ಇಲ್ಲ. ಮತ್ತೆ ಹಾರ್ಟ್ ರಿಲೇಟೆಡ್ ಆಗಿ ವೀಸಿಂಗ್ ಇರುತ್ತೆ, ಶ್ವಾಸಕೋಶ ಆಗ ಅದೇ ಕಫ ಯಾವುದು ಜಾಸ್ತಿ ಮಾಡುತ್ತೆ ಅಂತ ಸಮಸ್ಯೆ ಇದ್ದವರಿಗೆ, ಅಂದರೆ ಅದಕ್ಕೆ ಆ ಹಣ್ಣುಗಳು, ಬಾಳೆಹಣ್ಣಾಗಿರ್ಬೋದು, ಮತ್ತಿನ್ಯಾವುದು
ಹಲಸಿನ ಹಣ್ಣು ಸ್ವಲ್ಪ ಸಮಸ್ಯೆ ಆಗುತ್ತೆ. ಹ್ಮ್. ಮತ್ತು ಯಾವುದನ್ನಾದರೂ ಫ್ರಿಜ್ಜಲ್ಲಿಟ್ಟು ತಿಂದರೆ ಇಂಥದ್ದು ಅಭ್ಯಾಸಗಳು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಒಟ್ಟಾರೆ ಹಣ್ಣುಗಳು ಅಂದರೆ ಯಾವ ಹೊತ್ತು ಅನ್ನೋದನ್ನು ನೋಡ್ಕೊಂಡು ತಿನ್ನೋದು ತುಂಬ ಮುಖ್ಯ ಆಗುತ್ತೆ. ಅದರ ಜೊತೆಗೆ ಯಾವ ಊರಿಂದು ಅನ್ನೋದು ನೋಡ್ಕೊಳ್ಳೋದು ತಿನ್ನಬೇಕು. ಜೊತೆಗೆ ನಿಮ್ಮ ಆರೋಗ್ಯ ಹೇಗಿದೆ ಅನ್ನೋದನ್ನು ಗಮನಿಸಿ ಅದನ್ನು ತಿನ್ನಬೇಕು. ಸೊ ಅದ್ರ ಬಗ್ಗೆ ಒಂದಿಷ್ಟು ಟಿಪ್ಸನ್ನು ನೀವು ತಿಳ್ಕೊಂಡಿದ್ದೀರಾ, ತಿಳಿಸ್ಕೊಟ್ಟಿದ್ದಕ್ಕೆ. ಇನ್ನೊಂದೇನು ಅಂದರೆ ಹಳ್ಳಿಯಲ್ಲಿದ್ದವರು ನಿಮ್ಮ ಊರಿನ ಲೋಕಲ್ ಹಣ್ಣುಗಳನ್ನು ತಿಂದು ನೋಡಿ ಮತ್ತು ಅದರ ಗಿಡಗಳನ್ನು ಜಾಸ್ತಿ ಬೆಳೆಸಿ. ಅದು ಒಂದು ಮುಖ್ಯ ಅಂಶ ಇದೆ. ಆ ಊರಿನ ಹಣ್ಣಿನ ಗಿಡಗಳನ್ನು ಬೆಳೆಸಿ. ಎಸ್ಪೆಷಲಿ ನಾವು ಟೆರೆಸ್ನಲ್ಲಿ ಗಾರ್ಡನ್ಗಳನ್ನು ಮಾಡ್ತೀವಿ, ಅಲ್ಲೂ ಅಷ್ಟೇ ಕೆಲವೊಂದು ಹಣ್ಣುಗಳಾಗುವಂಥ ಗಿಡಗಳನ್ನು ನೆಡೋದಕ್ಕೆ ಪ್ರಯತ್ನ ಪಡಿ ಅನ್ನೋ ನನ್ನ ಪರ್ಸ್ನಲ್ ರಿಕ್ವೆಸ್ಟ್ ಪ್ಲಸ್ ಸಜೆಷನ್ ಜೊತೆ ಈ ಸಂಚಿಕೆನೆಲ್ಲ ಮುಗಿಸೋಣ. ನಮಸ್ಕಾರ. ಥ್ಯಾಂಕ್ ಯು.